ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ಒಂದು ಟೇಸ್ಟಿಯಾದ ಮಾರ್ಕೆಟಲ್ಲಿ ಸಿಗೋದಕ್ಕಿಂತ ಟೇಸ್ಟಿಯಾಗಿರುವ ಹಲ್ವವನ್ನು ಯಾವ ರೀತಿ ಮನೆಯಲ್ಲಿ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ನೀವು, ಎಷ್ಟು ಚೆನ್ನಾಗಿ ಬಂದಿದೆ ಹಾಗೂ ಎಷ್ಟು ಸಿಂಪಲ್ ಹಾಗೂ ಎಷ್ಟು ಬೇಗನೆ ಆಗುತ್ತೆ ಅಂದರೆ ಕೆಲವು ಇಂಗ್ರೀಡಿಯೆಂಟ್ಸ್ ಹಾಕಿದರೆ ಆಯಿತು. ಇದಕ್ಕೆ ಜಾಸ್ತಿ ಏನು ಮಾಡಲಿಕ್ಕಿಲ್ಲ, ಸ್ವಲ್ಪ ಪೇಷನ್ಸ್ ಇರಬೇಕು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಇದು ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ತುಂಬ ಚೆನ್ನಾಗಿರುತ್ತೆ ಇದು. ಇವಾಗ ನಾನು ಇದನ್ನು ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಗಟ್ಟಿಯಾಗಿದೆ ಇದು. ಹಾಗೂ ನೋಡಿ ಇಲ್ಲಿ ಎಷ್ಟು ಸ್ಮೂತ್ ಕೂಡ ಇದೆ ನೋಡಿ. ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹಲ್ವಾ ರೀತಿಯೇ ಗಟ್ಟಿಯಾಗಿದೆ. ಓಕೆ, ಇವಾಗ ನಾನು ಇದನ್ನು ತೋರಿಸ್ತೀನಿ ನಿಮಗೆ ಯಾವ ರೀತಿ ನಾನು ಇದನ್ನು ಮಾಡಿದೆ ಅಂತ ಹೇಳಿ. ಫಸ್ಟಿಗೆ ನಾನಿಲ್ಲಿ ಅಕ್ಕಿಯನ್ನು ನೆನೆ ಹಾಕಿದ್ದೀನಿ ಒಂದು 2 ಗಂಟೆ ತನಕ. ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಅಕ್ಕಿಯನ್ನು ಹಾಕಿದ್ದೀನಿ ನೆನೆ. ಅರ್ಧ ಕಪ್ ಯಾವುದೇ ವೈಟ್ ರೈಸ್ ಆಗುತ್ತೆ. ನೆನೆ ಹಾಕಿ ಆಮೇಲೆ ಇದನ್ನು ನೀವು ಗ್ರೈಂಡ್ ಮಾಡಬೇಕು. ನೈಸಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ. ಓಕೆ, ಆಮೇಲೆ ಇದಕ್ಕೆ ನಾನು ತೆಂಗಿನ ಹಾಲು ತೊಗೊಂಡಿದ್ದೀನಿ. ಇಲ್ಲಿ ನಾನು 1.5 ತೆಂಗಿನಕಾಯಿ ತೊಗೊಂಡಿದ್ದೀನಿ, ಅದರ ಹಾಲು ತೆಗೆದಿಟ್ಟಿದ್ದೀನಿ. ಹಾಗೂ ಇದು ಅಕ್ಕಿಯನ್ನು ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ ಇವಾಗ. ಆಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಬೇಕು. ನಾನಿಲ್ಲಿ 7 ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಕಮ್ಮಿ ಕೂಡ ತೊಗೊಳ್ಬೋದು. ಆಮೇಲೆ ಕ್ಯಾಶ್ಯೂ ನಟ್ ತೊಗೊಂಡಿದ್ದೀನಿ. ಸ್ವಲ್ಪ ಇದ್ದರೆ ಹಾಕಿ, ಇಲ್ಲದ್ರೆ ಪರವಾಗಿಲ್ಲ, ಹಾಕಲೇಬೇಕಂತಿಲ್ಲ. ಹಾಗೂ ಬೆಲ್ಲ, ಆದಷ್ಟು ಕಪ್ಪು ಬೆಲ್ಲ ಅಂತ ಬರುತ್ತೆ ನೋಡಿ, ಅದು ತೊಗೊಂಡ್ರೆ ಇನ್ನೂ ಕೂಡ ಕಪ್ಪಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಲ್ವಾ. ಸ್ವಲ್ಪ ಬ್ರೌನ್ ಇದ್ದರೆ ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ಅಷ್ಟೇ. ಯಾವುದು ಬೆಲ್ಲ ಕೂಡ ತೊಗೊಳ್ಬೋದು. ಆದರೆ ಕಪ್ಪು ಹಲ್ವಾ ಬೇಕಂತಾದರೆ ನಿಮಗೆ ಸ್ವಲ್ಪ ಕಪ್ಪು ಬೆಲ್ಲ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಕಲ್ಲರ್ ಅಂತ ಹೇಳಿ ಅಷ್ಟೇ. ಟೇಸ್ಟ್ ಸೇಮ್ ಬರುತ್ತೆ, ಕಲ್ಲರ್ ಅಷ್ಟೇ. ಇವಾಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಬೆಲ್ಲವನ್ನು ಫಸ್ಟಿಗೆ ನಾನು ಕರಗಿಸ್ತಾ ಇದ್ದೀನಿ. ಯಾಕೆಂದರೆ ಬೆಲ್ಲದಲ್ಲಿ ಕೆಲವೊಮ್ಮೆ ಏನಾದರೂ ಕಸ ಕಡ್ಡಿ ಏನಾದರೂ ಇದ್ದರೆ ಅದನ್ನು ಈ ರೀತಿ ಕರಗಿಸಿ ಸೋಸಿ ತೆಗೆಯೋಣ ಅಂತ ಹೇಳಿ. ಓಕೆ, ಒಂದು ಒಳ್ಳೆ ಕುದಿ ಬರಲಿ, ಬೆಲ್ಲ ಒಮ್ಮೆ ಕರಗಲಿ. ಓಕೆ ನೋಡಿ, ಬೆಲ್ಲ ಕರಗ್ತಾ ಬಂದಿದೆ ಇವಾಗ. ಇದೇನು ಪಾಕ ಎಲ್ಲ ಏನು ಮಾಡಬೇಕಂತ ಇಲ್ಲ, ಚೆನ್ನಾಗಿ ಕರಗಿದ್ರೆ ಆಯಿತು. ಆಮೇಲೆ ಇದನ್ನು ಸೋಸಿ ತೆಗೀರಿ ಈ ರೀತಿ. ನಿಮಗೆ ಗಟ್ಟಿ ಅಂದರೆ ಗಟ್ಟಿ ಹಲ್ವಾ ಬೇಕಿದ್ದರೆ ನೀವು ಬೆಲ್ಲವನ್ನು ಪಾಕ ಮಾಡಬೇಕಾಗತ್ತೆ. ಓಕೆ, ಇವಾಗ ನಾನು ಇದಕ್ಕೆ ಒಂದು ಪಾತ್ರೆಗೆ ಒಂದು ಅಗಲವಾದ ಪಾತ್ರೆ ತಗೊಳ್ಳಿ. ನಾನ್ ಸ್ಟಿಕ್ ಇದ್ದರೂ ಆಗುತ್ತೆ, ಅಥವಾ ಅಗಲವಾದ ಗಟ್ಟಿಯಾದ ಒಂದು ಪಾತ್ರೆ ತಗೊಳ್ಳಿ. ಅದರಲ್ಲಿ ಫಸ್ಟ್ ನಾನು ತೆಂಗಿನ ಹಾಲನ್ನು ಹಾಕಿದೆ. ಆಮೇಲೆ ಹಿಟ್ಟನ್ನು ಕಡೆದಿಟ್ಟಿದ್ವಿ ನೋಡಿ, ಅದನ್ನು ಹಾಕಿದೆ. ಆಮೇಲೆ ನಾನು ಬೆಲ್ಲ ಪಾಕ ಮಾಡಿದ್ವಿ ನೋಡಿ, ಅಂದರೆ ಕರಗಿಸಿದ್ವಿ ನೋಡಿ, ಅದನ್ನು ಮೂರನ್ನು ಕೂಡ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಗ್ಯಾಸನ್ನು ಸ್ವಲ್ಪ ಫಾಸ್ಟಲ್ಲೇ ಇಡಿ, ಪರವಾಗಿಲ್ಲ. ಚೆನ್ನಾಗಿದು ಸ್ವಲ್ಪ ದಪ್ಪ ಆಗೋವರೆಗೂ ನೀವು ಮಾತ್ರ ಕಲಿಸ್ತಾನೆ ಇರಬೇಕು, ನಿಲ್ಲಿಸಬಾರ್ದು. ಇಲ್ಲದಿದ್ದರೆ ಇದರಲ್ಲಿ ಅಕ್ಕಿಟ್ಟು ಆಲ್ರೆಡಿ ಹಾಕಿದ್ದೀವಿ ನೋಡಿ, ಅದು ಅಡಿತಾಗುತ್ತೆ. ಹಾಗಾಗಿ ತಿರುಗಿಸ್ತಾನೆ ಇರಬೇಕು ನೋಡಿ. ಇವಾಗ ದಪ್ಪ ಆಗ್ತಾ ಬಂದಿದೆ ನೋಡ್ಬೋದು ನೀವು. ಸ್ವಲ್ಪ ಹೊತ್ತಲ್ಲಿ ದಪ್ಪ ಆಗುತ್ತೆ, ಈ ರೀತಿ ಗಟ್ಟಿಯಾಗುತ್ತೆ ಅಂತ ಹೇಳ್ತೀರಿ ನೋಡಿ, ಆ ರೀತಿ. ಈ ರೀತಿ ಆಗುವಾಗ ಇದಕ್ಕೆ ನಾವು ತುಪ್ಪವನ್ನು ಹಾಕಬೇಕು. ತುಪ್ಪವನ್ನು ನಾನಿಲ್ಲಿ ಕರೆಕ್ಟಾಗಿ 3/4 ಕಪ್ಪಷ್ಟು ತುಪ್ಪವನ್ನು ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ಎಲ್ಲ ತುಪ್ಪ ಎಲ್ಲ ಸರಿಯಾಗಿ ಇದರಲ್ಲಿ ಮಿಕ್ಸ್ ಆಗಿ ತುಪ್ಪದಲ್ಲಿ ಚೆನ್ನಾಗಿದು ಫ್ರೈ ಆಗಬೇಕು ನಾವು ಹಾಕಿದ್ದೆಲ್ಲ. ಆವಾಗ ಮಾತ್ರ ನಮಗೆ ಒಳ್ಳೆ ರೀತಿಯಲ್ಲಿ ಹಲ್ವಾ ಸಿಗುತ್ತೆ. ಹಾಗಾಗಿ ಕರೆಕ್ಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೀವು. ಹಾಗೂ ಗ್ಯಾಸನ್ನು ನೀವು ಸ್ಲೋ ಇಡಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಒಳ್ಳೆಯದು. ಫಾಸ್ಟ್ ಇರೋದಾದರೆ ಫಾಸ್ಟ್ ಕೂಡ ಇಡ್ಬೋದು. ಫಾಸ್ಟ್ ಇಟ್ಟರೆ ತುಂಬ ನೀವು ಕಲಿಸ್ತಾನೆ ಇರಬೇಕಾಗತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಡಿ. ಸ್ವಲ್ಪ ಹಲ್ವಾ ಎಲ್ಲ ಮಾಡುವಾಗ ಫ್ಲೇಮ್ ಸ್ವಲ್ಪ ಜಾಸ್ತಿನೇ ಇರಬೇಕು, ಸ್ಲೋ ಫ್ಲೇಮಲ್ಲಿ ಮಾಡಬಾರ್ದು ನಾವು. ಓಕೆ, ಚೆನ್ನಾಗಿ ನೋಡಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನಾನು ಎಷ್ಟು ಹೊತ್ತಾಯ್ತು ನೋಡಿ ಮಿಕ್ಸ್ ಮಾಡಿ, ಇನ್ನೂ ಕೂಡ ಸರಿಯಾಗಿದು ಕಲರ್ ಚೇಂಜ್ ಆಗಲಿಲ್ಲ. ಹಾಗೂ ಒಂಥರ ಶೈನಿಂಗ್ ಕಲರ್ ಬರುತ್ತೆ ನೋಡಿ, ಆ ರೀತಿ ಬರಲಿಲ್ಲ. ಹಲ್ವಾ ಎಲ್ಲ ನೋಡುವಾಗ ನೀವು ಶೈನಿಂಗ್ ಬರುತ್ತೆ ನೋಡಿ, ಆ ರೀತಿ ಒಳ್ಳೆ ರೀತಿಯಲ್ಲಿ ಇದು ಮಿಕ್ಸ್ ಆಗಬೇಕು. ಕರೆಕ್ಟಾಗಿ ಪಾತ್ರೆಯಿಂದ ಎದ್ದು ಬರಬೇಕು, ಆವಾಗ ಮಾತ್ರ ಇದು ಕರೆಕ್ಟಾಗಿ ಆಯ್ತು ಅಂತೇಳಿ. ಹಾಗಾಗಿ ಪೇಷನ್ಸ್ ಕಳ್ಕೊಳ್ಬೇಡಿ, ಕರೆಕ್ಟಾಗಿ ಇಡೀ ಒತ್ತು ನೋಡಿ ಈ ರೀತಿ ತಿರುಗಿಸ್ತಾನೆ ಇರಬೇಕು ನೀವು.
ಓಕೆ, ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ತಾನೆ ಇರಿ. ನೋಡಿ, ತುಪ್ಪ ಎಲ್ಲ ಸೈಡಲ್ಲಿ ಬರುತ್ತೆ ಕರೆಕ್ಟಾಗಿ. ಯಾವಾಗ ಇದು ಒಳ್ಳೆ ರೀತಿಯಲ್ಲಿ ಆಗಿದೆ ಅಂತ ಅರ್ಥ. ನೋಡ್ತಾ ಇದ್ದೀರಲ್ಲ, ಎಷ್ಟು ಹೊತ್ತು ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಕರೆಕ್ಟಾಗಿ ಗೊತ್ತಾಗಲಿ ಅಂತ ಹೇಳಿ ನಾನು ಲಾಂಗಲ್ಲೇ ಇಟ್ಟಿದ್ದೀನಿ ಇದನ್ನು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಿ. ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿ ಹಾಕಿ, ನಾನು ಆವಾಗ ತೋರಿಸಿದೆ ನೋಡಿ, ಏಲಕ್ಕಿ ಹುಡಿ ಹಾಕಿ ಮಿಕ್ಸ್ ಮಾಡಿ. ನೋಡಿ, ಇನ್ನೂ ಕೂಡ ನಾನು ಮಿಕ್ಸ್ ಮಾಡ್ತಾನೇ ಇದ್ದೀನಿ ಇದನ್ನು. ಕರೆಕ್ಟಾಗಿ ಸೈಡಲ್ಲಿ ತುಪ್ಪ ಎಲ್ಲ ಬಿಡಲಿಲ್ಲ, ಕಲರ್ ಚೇಂಜ್ ಆಗಲಿಲ್ಲ, ಇನ್ನೂ ಕೂಡ ಕಲರ್ ಚೇಂಜ್ ಆಗಲಿಕ್ಕೆ ಉಂಟಿದ್ದು. ಇವಾಗ ನಾನು ಇದಕ್ಕೆ ಗೋಡಂಬಿಯನ್ನು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ನೀವು ಇದ್ದರೆ ಹಾಕಿ, ಇಲ್ಲದಿದ್ದರೆ ಪರವಾಗಿಲ್ಲ. ಗೋಡಂಬಿ, ಬಾದಾಮ್ ಏನು ಬೇಕಿದ್ರೂ ಹಾಕ್ಬೋದು ನೀವು. ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ. ಓಕೆ, ನೋಡಿ, ಇವಾಗ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂದಿದೆ. ಹಾಗೂ ತುಪ್ಪ ಎಲ್ಲ ನೋಡ್ಬೋದು ನೀವು, ಸೈಡಲ್ಲಿ ಸ್ವಲ್ಪ ಕಾಣ್ತಾ ಉಂಟು ಬಿಟ್ಟಾಗೆ. ಈ ರೀತಿ ಬರಬೇಕು. ಇನ್ನೂ ಕೂಡ ಇದು ಸ್ವಲ್ಪ ಹೊತ್ತು ಆಗಬೇಕು. ನೋಡಿ, ಇವಾಗ ನೋಡಿ ಯಾವ ರೀತಿ ಕಲರ್ ಕೂಡ ಚೇಂಜ್ ಆಗಿದೆ. ಸೈಡಿಂದ ಸರಿಯಾಗಿ ಏಳ್ತಾನು ಉಂಟಿದ್ದು, ಹಾಗೂ ತುಪ್ಪ ಕೂಡ ಬಿಟ್ಟಿದೆ ನೋಡಿ. ಕರೆಕ್ಟಾಗಿ ಫ್ರೈ ಆಗ್ತಾ ಉಂಟು ತುಪ್ಪದಲ್ಲಿ, ಇದು ನೋಡ್ಬೋದು ನೀವು. ನೋಡಿ, ಈ ರೀತಿ ಆಗಬೇಕು. ಇನ್ನು ಸ್ವಲ್ಪ ಹೊತ್ತಿಡೋಣ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಬರಬೇಕು. ನಿಮಗೆ ಒಳ್ಳೆ ರೀತಿಯಲ್ಲಿ ಗಟ್ಟಿಯಾದ ಹಲ್ವ ಬೇಕಾದರೆ ಸ್ವಲ್ಪ ಪೇಷನ್ಸ್ ಇರಬೇಕಂತ ನಾನು ಫಸ್ಟಿಗೆ ಹೇಳಿದೆ ನಿಮಗೆ. ನೋಡಿ, ಈ ರೀತಿ ನೋಡಿದ್ರಲ್ಲ, ಇವಾಗ ಇದು ಕರೆಕ್ಟಾಗಿ ಆಗಿದೆ ನೋಡಿ. ಸೈಡಿಂದ ಕರೆಕ್ಟಾಗಿ ಏಳ್ತಾನು ಉಂಟು, ತುಪ್ಪನೂ ಬಂದಿದೆ ಕರೆಕ್ಟಾಗಿ. ನೋಡಿ, ಈ ರೀತಿ ಬರಬೇಕಿದು. ನೋಡಿ, ಸೈಡಿಂದ ನೋಡ್ಬೋದು ನೀವು, ಕರೆಕ್ಟಾಗಿ ಏಳ್ತಾ ಉಂಟಿದ್ದು ನೋಡಿ ಪಾತ್ರೆಯಿಂದ. ಈ ರೀತಿ ಬಂದರೆ ಸಾಕು. ಆಮೇಲೆ ನೀವು ಗ್ಯಾಸನ್ನು ಆಫ್ ಮಾಡಿ. ಇವಾಗ ನೋಡ್ತಾ ಇದ್ದೀರಲ್ಲ, ಗೊತ್ತಾಯ್ತಲ್ಲ. ಗ್ಯಾಸನ್ನು ಆಫ್ ಮಾಡಿ ಆಮೇಲೆ ಯಾವುದಾದ್ರೂ ಒಂದು ಅಗಲವಾದ ಪಾತ್ರೆ ನೋಡಿ, ಈ ರೀತಿ ಯಾವುದಾದ್ರೂ ಒಂದು ನಿಮ್ಮ ಹತ್ರ ಪ್ಲೇಟ್, ಸ್ಟೀಲ್ ಪ್ಲೇಟ್ ಇರಲಿ, ಅಲ್ಯೂಮಿನಿಯಂ ಪ್ಲೇಟ್ ಇರಲಿ, ಯಾವುದಿರಲಿ, ಈ ರೀತಿ ಒಂದು ಅಗಲವಾದ ಪಾತ್ರೆ ಇದ್ದರೆ ಅದರಲ್ಲಿ ಇದನ್ನು ಹಾಕಿಬಿಡಿ. ಬಿಸಿ ಬಿಸಿ ಇರುವಾಗಲೇ ಹಾಕಿಬಿಡಿ. ಆದಷ್ಟು ಬೇಗನೆ ಮಾಡಿಬಿಡಿ, ತುಂಬ ಟೈಮ್ ತೊಗೊಳ್ಬೇಡಿ, ಆದಷ್ಟು ಬೇಗನೆ ಹಾಕಿಬಿಡಿ ಇದಕ್ಕೆ. ಓಕೆ, ನೋಡಿ, ಈ ರೀತಿ ನೈಸ್ ಮಾಡಿ ಸ್ವಲ್ಪ ಹೊತ್ತು ಇಡಿ. ತಣ್ಣಗಾಗುವಾಗ ಇದು ಕರೆಕ್ಟಾಗಿ ಗಟ್ಟಿ ಆಗುತ್ತೆ. ಸ್ವಲ್ಪ ನೈಸಾಗಿ ಈ ರೀತಿ ಮಾಡಿ. ನೋಡ್ತಾ ಇದ್ದೀರಾ ಎಷ್ಟು ಶೈನಿಂಗ್ ಆಗಿ ಕರೆಕ್ಟಾಗಿ ಬಂದಿದೆ. ಈ ರೀತಿ ಬರಬೇಕು. ಸರಿಯಾಗಿ ನೈಸ್ ಮಾಡಿ 4 ಕಡೆಯಲ್ಲಿ. ಈ ರೀತಿ ಚಮಚದಿಂದ ಕರೆಕ್ಟಾಗಿ ಮಾಡಿ, ಬಿಸಿ ಬಿಸಿ ಇರುವಾಗಲೇ ಮಾಡಿ. ಓಕೆ, ಈ ರೀತಿ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಬಿಡೋಣ ತಣ್ಣಗಾಗಲಿಕ್ಕೆ. ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಕಟ್ ಮಾಡಿ ಯಾವ ರೀತಿ ಆಗಿದೆ ಅಂತ ಹೇಳಿ. ಓಕೆ, ನೋಡಿ, ಇವಾಗ ಕರೆಕ್ಟಾಗಿ ತಣ್ಣಗಾಗಿದೆ ಇದು. ತಣ್ಣಗಾದ್ಮೇಲೆ ಬೇಕಿದ್ದರೆ ನೀವು ಟರ್ನ್ ಮಾಡಿ, ಇಲ್ಲದಿದ್ದರೆ ಅದರಲ್ಲೇ ನೀವು ಕಟ್ ಮಾಡ್ಬೋದು, ಪರವಾಗಿಲ್ಲ. ಚೆನ್ನಾಗಿ ಎದ್ದು ಬರುತ್ತೆ ಅದು, ಬೇರೆ ಪಾತ್ರೆಗೆ ಹಾಕದಿದ್ದರೂ ಪರವಾಗಿಲ್ಲ. ಓಕೆ, ನೋಡಿ, ಕರೆಕ್ಟಾಗಿ ಗಟ್ಟಿಯಾಗಿ ಬಂದಿದೆ ಈಗ ಹಲ್ವಾ. ಕಟ್ ಮಾಡ್ತಾ ಇದ್ದೀನಿ ನಾನು. ಕಟ್ ಮಾಡುವಾಗಲೇ ನಿಮಗೆ ಗೊತ್ತಾಗ್ಬೋದು ಕರೆಕ್ಟಾಗಿ ಇದು ಬಂದಿದೆ ನೋಡಿ. ತುಂಬ ಟೇಸ್ಟಾಗಿರುತ್ತೆ. ನಾನು ಹೇಳಿದೆ ಆಲ್ರೆಡಿ ನಿಮಗೆ, ಕಪ್ಪು ಬೆಲ್ಲ ಅಂತ ಸಿಗುತ್ತೆ, ಅದು ನೀವು ಹಾಕಿದರೆ ಸೇಮ್ ಕಪ್ಪು ಹಲ್ವ ಬರುತ್ತೆ ನೋಡಿ. ತುಂಬ ಜನರಿಗೆ ಇಷ್ಟ ಇರುತ್ತೆ ಕಪ್ಪು ಹಲ್ವ, ಕೇರಳ ಹಲ್ವ ಹಾಗೆ ಹೀಗೆ ಅಂತ ಹೇಳ್ತೀವಿ ನೋಡಿ. ಅದೇ ರೀತಿ ಕಲರ್ ಬರುತ್ತೆ ಇದಕ್ಕೆ ನೋಡಿ. ಇವಾಗ ನೋಡಿ, ಕರೆಕ್ಟಾಗಿ ತೋರಿಸ್ತೀನಿ ನಿಮಗೆ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎಣಿಸ್ತೀನಿ. ತುಂಬಾ ಕೆಲವು ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಹಾಕಿ ನಾನು ತುಂಬ ಈಸಿಯಾಗಿ ತೋರಿಸಿದ್ದೀನಿ ನಿಮಗೆ. ಜಸ್ಟ್ ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಓಕೆ, ಇನ್ನೂ ಕೂಡ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡ್ತಾಯಿರಿ. ಹಾಗೂ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.